ಆರ್ಥಿಕವಾಗಿ ಜನರು ಭಾಳ ಹಿಂದಿರ್ತಾರೆ. ಆ ಸಂದರ್ಭದಲ್ಲೇ ಇಂದಿರಾ ಗಾಂಧಿಯವರು ಕೆಲಸ ಇರಲಿ, ಬೇಸಿಕ್ ನೆಸೆಸಿಟಿ ಒಬ್ಬ ವ್ಯಕ್ತಿಗೆ ಏನಿರ್ತದೆ, ಎಜುಕೇಷನ್ ಇರ್ಬೋದು. ಇವತ್ತಿನ ಎಜುಕೇಷನಿಗೆ ಅವತ್ತಿಗೆ ನೋಡಿದಾಗ ಭಾಳ ಕಮ್ಮಿ ಇರ್ತದೆ. ಅದು ಇವನ್ ಅದರಲ್ಲಿ ಮೇಯ್ನಾಗಿ ಊಟದ್ದು ಭಾಳ ಮುಖ್ಯವಾಗಿ ತೊಗೊಂಡ್ರು. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯವರು ಹೋದ ಸತಿ ಅವರು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಕರೆಸಿ ಅವ್ರ ಮಕ್ಕಳನ್ನೆಲ್ಲ ಕರೆಸಿ ಆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿ ಉದ್ಘಾಟನೆ ಮಾಡಿದರು. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾರು ಕೂಡ ಹಸ್ಕೊಂಡು ಇರಬಾರ್ದು. ಯಾಕೆಂದರೆ ಕೆಲಸ ಸಿಕ್ಕರೆ ಕೆಲಸ ಮಾಡಿ ದುಡಿದು ತಿನ್ಬೋದು ಬಡವರು ಅಂಥೇಳಿ ಏನು ಕರ್ಕೊಳ್ತಾರೆ. ಕೆಲವ್ರು ಕೆಲಸನೇ ಇಲ್ಲ ಅಂದರೆ ಅವರು ಕೂಡ ಹೊಟ್ಟೆಗೆ ಏನಾದ್ರು ತಿನ್ನಲೇಬೇಕಲ್ಲ, ಅದು ತಡೆಯಲ್ಲ ಅದು. ಆದರೆ ಅವರು ಕೂಡ ಭಾಳ ಆರ್ಥಿಕವಾಗಿ ಭಾಳ ಕಮ್ಮಿ ಲೆಕ್ಕದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ 5 ರೂಪಾಯಿ 10 ರೂಪಾಯಿ. ಬೆಂಗಳೂರು ಸಿಟಿಯಲ್ಲೂ ಇಷ್ಟೇನಾ? ಸೇಮೇ ಎಲ್ಲ ಕಡೆನೂ. ಅದನ್ನು ಒಳ್ಳೆ ರೀತಿಯಲ್ಲಿ ನೋಡಿದಾಗ ನಮ್ಮ ಮನೇಲಿ ಹೆಂಗೆ ಅಡುಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕ್ವಾಲಿಟಿ ಮೇಂಟೈನ್ ಮಾಡಿ ದಯವಿಟ್ಟು. ಅದು ಏನಾಗ್ತದೆ, ಬಂದಾಗ ಯಾರಾದರೂ ಒಬ್ಬರು ಯಾವತ್ತೋ ಒಂದು ದಿವಸ ಹೆಚ್ಚು ಕಮ್ಮಿ ಆದಾಗ ಅದೇ ಮುಖ್ಯವಾಗಿ ತೊಗೊಂಡ್ಬಿಡ್ತಾರೆ. ನಾವು ಕೊಡೋ ಕಾರ್ಯಕ್ರಮ ಕ್ವಾಲಿಟಿ ಇದ್ದರೆ ಬಾಳಿಕೆ ಬರ್ತದೆ, ಅದು ಸರ್ಕಾರಗಳಿಗೂ ಕೂಡ ಗೌರವ ಬರ್ತದೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಮ್ಮ ಭಾರತೀಯರಾಗಿ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ. ಸುಮಾರು 16 ನಮಗೆ KPS ಅಂತಲೇ ಬರ್ತದೆ, ನಮಗೆ 16 ಇಂದಿರಾ ಕ್ಯಾಂಟೀನು. ಅದರೊಳಗೆ ಇವತ್ತು ಸೇರಿಸಿದರೆ 12 ಇಂದಿರಾ ಕ್ಯಾಂಟೀನು ಉದ್ಘಾಟನೆ ಆಯಿತು. ಇನ್ನು 4 ಕಡೆ ಇದೆ. ಹೊಳೆಹೊನ್ನೂರು, ಶಿಕಾರಿಪುರ ನೋಡಿ. ಅದನ್ನು ಅಷ್ಟೇ ಈಗ ಡೇಟ್ ಹಾಕ್ಬಿಡ್ಬೇಕು, ಯಾಕೆಂದ್ರೆ ಇನ್ನೂ ಕಾಯಂಗಿಲ್ಲ. ಶಿಕಾರಿಪುರದ್ದು ಲೇಟ್ ಆಗ್ತಾ ಇದೆ, ಐ ಡೋಂಟ್ ನೋ ವೈ. ಅದೆಲ್ಲ ಹಂಗೆ ಇದು ಮಾಡೋಂಗಿಲ್ಲ. ಹಾಂ ನೋಡಿ, ಅದನ್ನ ಶ್ರೀಪತಿ ನೀವು ಫಾಲೋಅಪ್ ಮಾಡಿ ಅಪ್ಡೇಟ್ ಮಾಡಿ ಅದು ಮುಗಿಸ್ಬಿಡೋಣ. ಯಾಕೆಂದರೆ ಬಡವರಿಗೆ ಅದು ಹೋಗ್ಬೇಕು. ಇಲ್ಲಾಂದರೆ ಕಾರ್ಯಕ್ರಮ ಅನೌನ್ಸ್ ಮಾಡಿ ನೀವು ಇಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಲಿಲ್ಲ ಅಂದರೆ ಸರ್ಕಾರದ ತಪ್ಪುಗಳಾಗ್ಬಿಡ್ತಾವೆ. ಅದು ಆಗಬಾರ್ದು. ಅದನ್ನು ವಿಶೇಷವಾಗಿ ಹೊಳೆಹೊನ್ನೂರು ಸೇರಿಸಿ ನೀವು ಆನವಟ್ಟಿ, ನನ್ನ ಕ್ಷೇತ್ರದಲ್ಲೂ ಒಂದಿದೆ. ಅದು ಆನವಟ್ಟಿಯಲ್ಲಿ ಒಂದು ಕಡೆಗೆ ಮಾಡಿದ್ರು. ನಾನೇ ಏನು ಮಾಡಿದೆ, ಇಲ್ಲಿ ಜನರು ಬರೋಲ್ಲ ಜಾಸ್ತಿ, ದಯವಿಟ್ಟು ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂದೆ. ಅದು ನನ್ನಿಂದ ತೊಂದರೆ ಆಯಿತು. ಆದರೆ ಇಷ್ಟು ದಿವಸ ಆಗಬಾರ್ದಾಗಿತ್ತು, ಇಷ್ಟೊತ್ತಿಗೆ ಆಗಬೇಕು. ಯಾಕೆಂದರೆ ಹಾಸ್ಪಿಟ್ಲು ಗ್ರಾಮ ಪಂಚಾಯತಿ ಆವರಣದೊಳಗಾದರೆ ಅಲ್ಲಿ ಜನರು ಜಾಸ್ತಿ ಬರ್ತಾರೆ. ಔಟ್ಸೈಡ್ ವರ್ಕ್ ನೋಡಿ, ಅದನ್ನು ಏನಾದ್ರು ಮಾಡಿದರೆ ಬೇಗ ಮಾಡಿ ಅದು ಮಾಡೋಣ. ಅದು ಸಾರ್ವಜನಿಕರಿಗೆ ಒಳ್ಳೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಅದಕ್ಕೆ ಮೊನ್ನೆ ನಮ್ಮ DC ಅವ್ರಿಗೆ ಮಾಯನಗೌಡ್ರೆ, ನಾನು DC ಅವ್ರಿಗೂ ಮಾತಾಡಿದ್ದೀನಿ. ಏನಾದರೂ ಸ್ವಲ್ಪ ಈ ಮೆಗನ್ ಹಾಸ್ಪಿಟ್ಲು ಅಂತಲ್ಲೂ ಇಟ್ಟರೆ ಚೆನ್ನಾಗಿರ್ತದೆ. ಯಾಕೆಂದರೆ ತುಂಬ ಜನರು ಬರ್ತಾರೆ, ಸುಮಾರು 2,500-3 ಸಾವಿರ ಜನರು ಔಟ್ ಪೇಷಂಟ್ ಬರ್ತಾರೆ ಅಲ್ಲಿ ಬೆಳಗ್ಗೆ ಬಂದು ಸಾಯಂಕಾಲ. ಮತ್ತು ಅವ್ರಿಗೆ ಹೋಟ್ಲಿಗೆ ಹೋಗಬೇಕು, ಅದೆಲ್ಲ ಕೂಡ ಜಾಸ್ತಿ ಆರ್ಥಿಕವಾಗಿ ಹೊರೆನೂ ಕೂಡ ಆಗ್ತದೆ. ಅದನ್ನು ನೋಡಿ ಏನಾದ್ರು ಹೆಚ್ಚುವರಿಯನ್ನು ಯಾವ ರೀತಿ ತರಬೇಕು, ಶಾರ್ಟೇಜ್ ಇದ್ದರೆ. ಯಾಕೆಂದರೆ ಆ್ಯಸ್ ಇಟ್ ಈಸ್ ನನಗೆ ಗೊತ್ತಿರೋ ಪ್ರಕಾರ ನಿಮ್ದು ಫುಲ್ ಆಗಿದೆ. ನಾನೇನಾದ್ರು ಹೆಚ್ಚುವರಿ ತರಬೇಕಂದ್ರೆ ಇದು ಸುರೇಶ್ ಅವ್ರಿಗೆ ಬರ್ತದೆ ಅನಿಸುತ್ತೆ. ರಹೀಮ್ ಖಾನ್ ಪರವಾಗಿಲ್ಲ, ನಾನು ಅವ್ರಿಗೆ ಮಾತಾಡಿ ಇನ್ನೊಂದು ಸ್ವಲ್ಪ ಅವಕಾಶ ಎಲ್ಲಿ ಜನರು ಜಾಸ್ತಿ ಓಡಾಡ್ತಕ್ಕಂಥದ್ದು, ಅವರಿಗೆ ಅವಕಾಶ ಎಲ್ಲಿ ಅವರಿಗೆ ಸಹಕಾರ ಆಗ್ತದೆ ಈ ಇಂದಿರಾ ಕ್ಯಾಂಟೀನಿಂದ, ಅದು ನನಗೆ ಹೇಳಿದರೆ ಇಡೀ ಜಿಲ್ಲೆಯಲ್ಲಿ ಯಾವ ವ್ಯಾಪ್ತಿಯಲ್ಲಿ ಅಂತ ಹೇಳಿ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಬೇಕಾದ್ರೆ ಹೋಗೋದಾದರೆ ನಾವು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಬೆಳಗ್ಗೆನೂ ಕೂಡ ನಾವು ಒಳ್ಳೆ KPS ಶಾಲೆಯನ್ನು ಮಾಡಬೇಕು ಅಂಥೇಳಿ ನಾವು ಒಂದು 3-4 ಜಾಗಕ್ಕೆಲ್ಲ ಹೋಗಿ ಬಂದ್ವಿ. ಡಿಗ್ರಿ ಕಾಲೇಜಿಗೆ ದುಡ್ಡು ಬಂದಿದೆ, ಅದನ್ನು ಜಾಗ ತೊಂದರೆ ಇತ್ತು. ಅದಕ್ಕೆ ನಾವೆಲ್ಲ ಆಫೀಸರ್ಸು ಮತ್ತು MLC ಅವರು ಇರ್ಬೋದು, ಮುಖಂಡರು ಎಲ್ಲರೂ ಸೇರಿ ಹೋಗಿ ನೋಡ್ಕೊಂಡ್ಬಂದ್ವಿ. ಆ ಡಿಗ್ರಿ ಕಾಲೇಜ್, ಮಹಿಳಾ ಡಿಗ್ರಿ ಕಾಲೇಜ್, ಕರೆಕ್ಟಾ, ಮಹಿಳೆಯರಿಗೆ ಡಿಗ್ರಿ ಕಾಲೇಜ್ ಮಾಡ್ತಕ್ಕಂಥ ಜಾಗನೂ ಕೂಡ ಹೆಚ್ಚು ಕಮ್ಮಿ ಫೈನಲ್ ಮಾಡಿದ್ವಿ. KPS ಕೂಡ ಭಾಳ ಇಡೀ ರಾಜ್ಯದಲ್ಲೇ ಭಾಳ ಉದಾಹರಣೆ ಆಗ್ತಕ್ಕಂಥ ಒಂದು KPS ಶಾಲೆ ಮಾಡಬೇಕು ಅಂತ ಒಂದು ಆಸೆ ಇದೆ ನಮಗೆಲ್ಲರಿಗೂ ಕೂಡ. ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಇಡೀ ರಾಜ್ಯದಲ್ಲೇ ನಂಬರ್ 1 KPS ಶಾಲೆ ಶಿವಮೊಗ್ಗದಲ್ಲಿ ಇರಬೇಕು ಅಂಥೇಳಿ ಆ ಜಾಗನೂ ಇವತ್ತು ಹೆಚ್ಚು ಕಮ್ಮಿ ಫೈನಲೈಸ್ ಮಾಡಿದ್ದಾರೆ. ಅದಕ್ಕೆ ಹಣದ ಕೊರತೆ ಇಲ್ಲ. ಅದನ್ನು ಕೂಡ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಈ ಕಡೆ ಬರೋಂಥ ಒಂದು ಸಂದರ್ಭ ಸೃಷ್ಟಿ ಆಗ್ತಾ ಇದೆ. ಅವ್ರ ಮುಖಾಂತರನೇ ಒಂದು ಘೋಷಣೆ ಮಾಡಿ ಗುದ್ಲಿ ಪೂಜೆ ಮಾಡಿ ಕೆಲಸ ಮಾಡ್ತಕ್ಕಂಥದ್ದನ್ನು ಆದಷ್ಟು ಬೇಗ ನಾವು ಮಾಡೋಣ. ನೀವು ನೀವೆಲ್ಲ ಕೂತ್ಕೊಂಡು ಅದು ಏನಾಯಿತು ಅಂತ ಸ್ವಲ್ಪ ಆಫೀಸಲ್ಲಿ ಫಾಲೋ ಮಾಡಬೇಕು. ಸ್ಮಾರ್ಟ್ ಸಿಟಿಗೆ ಹೋಗಿ ಎಲ್ಲ ಆಫೀಸರ್ಸು ಇಲ್ಲ ಆ ಕಡೆ ಯಾರು ನಮ್ಮ ಮುಖಂಡರಿದ್ದಾರೆ ಇಲ್ಲ ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಕೂಡ ನೀವು ಮಾಡಿದರೆ ಶಿಕ್ಷಣ ಭಾಳ ಮುಖ್ಯ. ಹೊಟ್ಟೆನ ಮೀರಿಸಿ ನಾವು ಶಿಕ್ಷಣ ಕೊಟ್ಟುಬಿಟ್ರೆ ಹೊಟ್ಟೆ ಆಟೋಮೆಟಿಕ್ಕಾಗಿ ಆ ಬ್ರ್ಯಾಕೆಟ್ ಒಳಗೆ ಬಂದುಬಿಡುತ್ತೆ. ಶಿಕ್ಷಣ ಭಾಳ ಮುಖ್ಯ. ಶಿಕ್ಷಣ ಕೊಟ್ಟರೆ
ಒಳ್ಳೆ ಒಂದು ದೇಶದ ಪ್ರಜೆಯಾಗಿ ಮಾಡಿಬಿಟ್ರೆ ದೇಶನೂ ಕೂಡ ಮುಂಚೂಣಿಯಲ್ಲಿ ಮುಂದೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಶಿಕ್ಷಣವನ್ನು, ಸಮಾನತೆಯ ಶಿಕ್ಷಣವನ್ನು ಭಾಳ ಮುಖ್ಯವಾಗಿ ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಮೊನ್ನೆನೂ ಕೂಡ ನಾನು ಬೆಳಗಾಂ ಸೆಷನ್ನಲ್ಲೂ ಕೂಡ ಕೆಲವು ವಿಚಾರಗಳನ್ನು, ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, KPS ಶಾಲೆಗಳಿರ್ಬೋದು, ಮೊನ್ನೆ 50 PUCನ ಕೊಟ್ವಿ ಪ್ರಸನ್ನ ಅವರೇ. 50 PUCನೂ ಕೂಡ ಸ್ಯಾಂಕ್ಷನ್ ಆಯಿತು ರಾಜ್ಯಮಟ್ಟದಲ್ಲಿ. ಹೋದ ವರ್ಷ 174 ಹೈಸ್ಕೂಲ್ ಕೊಟ್ವಿ. ಈ ಸತಿಗೆ 50 ಕೊಟ್ಟಿದ್ದೀವಿ. KPS ಅಂತೂ ಬಿಡಿ, ಅದು ಎಲ್ಲ ಸ್ಕೂಲಲ್ಲೂ ಆಟೋಮೆಟಿಕ್ಕಾಗಿ ನಿಮಗೆ ಹೈಸ್ಕೂಲು ಇರ್ತದೆ, PUCನೂ ಇರ್ತದೆ. ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾನ್ಯ ಸಿದ್ದರಾಮಯ್ಯವರು ಭಾಳ ವೈಯಕ್ತಿಕವಾಗಿ ತಗೊಂಡಿದ್ದಾರೆ. ಈ ಇಂದಿರಾ ಕ್ಯಾಂಟೀನಲ್ಲಿ ಹೊಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥ ಹೆಂಗಿದೆ, ಒಬ್ಬ ವ್ಯಕ್ತಿಗೆ ಒಳ್ಳೆ ಪ್ರಜೆ ಆಗಲಿಕ್ಕೆ ಶಿಕ್ಷಣ ಭಾಳ ಮುಖ್ಯ ಆಗ್ತದೆ. ಅದಕ್ಕಿಂತ ದೊಡ್ಡ ವೆಲ್ತು ಇನ್ಯಾವುದೂ ಅಲ್ಲ. ನೀವು ಬಂಗಾರಕ್ಕೆ ಒಂದು ಬೆಲೆ ಇರುತ್ತೆ, ಅದ್ರ ಶಿಕ್ಷಣಕ್ಕೆ ಬೆಲೆ ಇರಲ್ಲ. ಆರ್ಥಿಕವಾಗಿ ಜನರು ಭಾಳ ಹಿಂದಿರ್ತಾರೆ. ಆ ಸಂದರ್ಭದಲ್ಲೇ ಇಂದಿರಾ ಗಾಂಧಿಯವರು ಕೆಲಸ ಇರಲಿ, ಬೇಸಿಕ್ ನೆಸೆಸಿಟಿ ಒಬ್ಬ ವ್ಯಕ್ತಿಗೆ ಏನಿರ್ತದೆ, ಎಜುಕೇಷನ್ ಇರ್ಬೋದು. ಇವತ್ತಿನ ಎಜುಕೇಷನಿಗೆ ಅವತ್ತಿಗೆ ನೋಡಿದಾಗ ಪ್ರಮಾಣ ಭಾಳ ಕಮ್ಮಿ ಇರ್ತದೆ. ಅದು ಅದರಲ್ಲಿ ಮೇಯ್ನಾಗಿ ಊಟದ್ದು ಭಾಳ ಮುಖ್ಯವಾಗಿ ತೊಗೊಂಡ್ರು. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯವರು ಹೋದ ಸತಿ ಅವರು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಕರೆಸಿ, ಅವ್ರ ಮಕ್ಕಳನ್ನೆಲ್ಲ ಕರೆಸಿ ಆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿ ಉದ್ಘಾಟನೆ ಮಾಡಿದರು. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾರು ಕೂಡ ಹಸ್ಕೊಂಡು ಇರಬಾರ್ದು. ಯಾಕೆಂದರೆ ಕೆಲಸ ಸಿಕ್ಕರೆ ಕೆಲಸ ಮಾಡಿ ದುಡಿದು ತಿನ್ಬೋದು ಬಡವರು ಅಂಥೇಳಿ ಏನು ಕರ್ಕೊಳ್ತಾರೆ. ಕೆಲವ್ರು ಕೆಲಸನೇ ಇಲ್ಲ ಅಂದರೆ ಅವರು ಕೂಡ ಹೊಟ್ಟೆಗೆ ಏನಾದ್ರು ತಿನ್ನಲೇಬೇಕಲ್ಲ, ಅದು ತಡೆಯಲ್ಲ ಅದು. ಆದರೆ ಅವರು ಕೂಡ ಭಾಳ ಆರ್ಥಿಕವಾಗಿ ಭಾಳ ಕಮ್ಮಿ ಲೆಕ್ಕದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ 5 ರೂಪಾಯಿ 10 ರೂಪಾಯಿ. ಬೆಂಗಳೂರು ಸಿಟಿಯಲ್ಲೂ ಇಷ್ಟೇನಾ? ಸೇಮೇ ಎಲ್ಲ ಕಡೆನೂ. ಅದನ್ನು ಒಳ್ಳೆ ರೀತಿಯಲ್ಲಿ ನೋಡಿದಾಗ ನಮ್ಮ ಮನೇಲಿ ಹೆಂಗೆ ಅಡುಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕ್ವಾಲಿಟಿ ಮೇಂಟೈನ್ ಮಾಡಿ ದಯವಿಟ್ಟು. ಅದು ಏನಾಗ್ತದೆ, ಬಂದಾಗ ಯಾರಾದರೂ ಒಬ್ಬರು ಯಾವತ್ತೋ ಒಂದು ದಿವಸ ಹೆಚ್ಚು ಕಮ್ಮಿ ಆದಾಗ ಅದೇ ಮುಖ್ಯವಾಗಿ ತೊಗೊಂಡ್ಬಿಡ್ತಾರೆ. ನಾವು ಕೊಡೋ ಕಾರ್ಯಕ್ರಮ ಕ್ವಾಲಿಟಿ ಇದ್ದರೆ ಬಾಳಿಕೆ ಬರ್ತದೆ, ಅದು ಸರ್ಕಾರಗಳಿಗೂ ಕೂಡ ಗೌರವ ಬರ್ತದೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಮ್ಮ ಭಾರತೀಯರಾಗಿ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ. ಸುಮಾರು 16 ನಮಗೆ KPS ಅಂತಲೇ ಬರ್ತದೆ, ನಮಗೆ 16 ಇಂದಿರಾ ಕ್ಯಾಂಟೀನು. ಅದರೊಳಗೆ ಇವತ್ತು ಸೇರಿಸಿದರೆ 12 ಇಂದಿರಾ ಕ್ಯಾಂಟೀನು ಉದ್ಘಾಟನೆ ಆಯಿತು. ಇನ್ನು 4 ಕಡೆ ಇದೆ. ಹೊಳೆಹೊನ್ನೂರು, ಶಿಕಾರಿಪುರ ನೋಡಿ. ಅದನ್ನು ಅಷ್ಟೇ ಈಗ ಡೇಟ್ ಹಾಕ್ಬಿಡ್ಬೇಕು, ಯಾಕೆಂದ್ರೆ ಇನ್ನೂ ಕಾಯಂಗಿಲ್ಲ. ಶಿಕಾರಿಪುರದ್ದು ಲೇಟ್ ಆಗ್ತಾ ಇದೆ, ಐ ಡೋಂಟ್ ನೋ ವೈ. ಅದೆಲ್ಲ ಹಂಗೆ ಇದು ಮಾಡೋಂಗಿಲ್ಲ. ನೋಡಿ ಅದನ್ನ ಶ್ರೀಪತಿ ನೀವು ಫಾಲೋಅಪ್ ಮಾಡಿ ಅಪ್ಡೇಟ್ ಮಾಡಿ ಅದು ಮುಗಿಸ್ಬಿಡೋಣ. ಯಾಕೆಂದರೆ ಬಡವರಿಗೆ ಅದು ಹೋಗ್ಬೇಕು. ಇಲ್ಲಾಂದರೆ ಕಾರ್ಯಕ್ರಮ ಅನೌನ್ಸ್ ಮಾಡಿ ನೀವು ಇಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಲಿಲ್ಲ ಅಂದರೆ ಸರ್ಕಾರದ ತಪ್ಪುಗಳಾಗ್ಬಿಡ್ತಾವೆ. ಅದು ಆಗಬಾರ್ದು. ಅದನ್ನು ವಿಶೇಷವಾಗಿ ಹೊಳೆಹೊನ್ನೂರು ಸೇರಿಸಿ ನೀವು ಆನ್ವಟ್ಟಿ, ನನ್ನ ಕ್ಷೇತ್ರದಲ್ಲೂ ಒಂದಿದೆ. ಅದು ಆನ್ವಟ್ಟಿಯಲ್ಲಿ ಒಂದು ಕಡೆಗೆ ಮಾಡಿದ್ರು. ನಾನೇ ಏನು ಮಾಡಿದೆ, ಇಲ್ಲಿ ಜನರು ಬರಲ್ಲ ಜಾಸ್ತಿ, ದಯವಿಟ್ಟು ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂದರೆ ಅದು ನನ್ನಿಂದ ತೊಂದರೆ ಆಯಿತು. ಆದರೆ ಇಷ್ಟು ದಿವಸ ಆಗಬಾರ್ದಾಗಿತ್ತು, ಇಷ್ಟೊತ್ತಿಗೆ ಆಗಬೇಕು. ಯಾಕೆಂದರೆ ಹಾಸ್ಪಿಟ್ಲು ಗ್ರಾಮ ಪಂಚಾಯತಿ ಆವರಣದೊಳಗೆ ಆದರೆ ಅಲ್ಲಿ ಜನರು ಜಾಸ್ತಿ ಬರ್ತಾರೆ. ಔಟ್ಸೈಡ್ ವರ್ಕ್ ನೋಡಿ, ಅದನ್ನು ಏನಾದ್ರು ಮಾಡಿದರೆ ಬೇಗ ಮಾಡಿ ಅತ್ಲಾಗ ಅದು ಮಾಡೋಣ. ಅದು ಸಾರ್ವಜನಿಕರಿಗೆ ಒಳ್ಳೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಅದಕ್ಕೆ ಮೊನ್ನೆ ನಮ್ಮ DC ಅವ್ರಿಗೆ ಮಾಯನಗೌಡ್ರೆ, ನಾನು DC ಅವ್ರಿಗೂ ಮಾತಾಡಿದ್ದೀನಿ. ಏನಾದರೂ ಸ್ವಲ್ಪ ಈ ಮೆಗನ್ ಹಾಸ್ಪಿಟ್ಲು ಅಂತಲ್ಲೂ ಇಟ್ಟರೆ ಚೆನ್ನಾಗಿರ್ತದೆ. ಯಾಕೆಂದರೆ ತುಂಬ ಜನರು ಬರ್ತಾರೆ, ಸುಮಾರು 2,500-3 ಸಾವಿರ ಜನರು ಔಟ್ ಪೇಷಂಟ್ ಬರ್ತಾರೆ ಅಲ್ಲಿ ಬೆಳಗ್ಗೆ ಬಂದು ಸಾಯಂಕಾಲ. ಮತ್ತು ಅವ್ರಿಗೆ ಹೋಟ್ಲಿಗೆ ಹೋಗಬೇಕು, ಅದೆಲ್ಲ ಕೂಡ ಜಾಸ್ತಿ ಆರ್ಥಿಕವಾಗಿ ಹೊರೆನೂ ಕೂಡ ಆಗ್ತದೆ. ಅದನ್ನು ನೋಡಿ ಏನಾದ್ರು ಹೆಚ್ಚುವರಿಯನ್ನು ಯಾವ ರೀತಿ ತರಬೇಕು, ಶಾರ್ಟೇಜ್ ಇದ್ದರೆ. ಯಾಕೆಂದರೆ ಆ್ಯಸ್ ಇಟ್ ಈಸ್ ನನಗೆ ಗೊತ್ತಿರೋ ಪ್ರಕಾರ ನಿಮ್ದು ಫುಲ್ ಆಗಿದೆ. ನಾನೇನಾದ್ರು ಹೆಚ್ಚುವರಿ ತರಬೇಕಂದ್ರೆ ಇದು ಸುರೇಶ್ ಅವ್ರಿಗೆ ಬರ್ತದೆ ಅನಿಸುತ್ತೆ. ರಹೀಮ್ ಖಾನ್ ಪರವಾಗಿಲ್ಲ, ನಾನು ಅವ್ರಿಗೆ ಮಾತಾಡಿ ಇನ್ನೊಂದು ಸ್ವಲ್ಪ ಅವಕಾಶ ಎಲ್ಲಿ ಜನರು ಜಾಸ್ತಿ ಓಡಾಡ್ತಕ್ಕಂಥದ್ದು, ಅವರಿಗೆ ಅವಕಾಶ ಎಲ್ಲಿ ಅವರಿಗೆ ಸಹಕಾರ ಆಗ್ತದೆ ಈ ಇಂದಿರಾ ಕ್ಯಾಂಟೀನಿಂದ, ಅದು ನನಗೆ ಹೇಳಿದರೆ ಇಡೀ ಜಿಲ್ಲೆಯಲ್ಲಿ ಯಾವ ವ್ಯಾಪ್ತಿಯಲ್ಲಿ ಅಂತ ಹೇಳಿ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಬೇಕಾದ್ರೆ ಹೋಗೋದಾದರೆ ನಾವು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಬೆಳಗ್ಗೆನೂ ಕೂಡ ನಾವು ಒಳ್ಳೆ KPS ಶಾಲೆಯನ್ನು ಮಾಡಬೇಕು ಅಂಥೇಳಿ ನಾವು ಒಂದು 3-4 ಜಾಗಕ್ಕೆಲ್ಲ ಹೋಗಿ ಬಂದ್ವಿ. ಡಿಗ್ರಿ ಕಾಲೇಜಿಗೆ ದುಡ್ಡು ಬಂದಿದೆ, ಅದನ್ನು ಜಾಗ ತೊಂದರೆ ಇತ್ತು. ಅದಕ್ಕೆ ನಾವೆಲ್ಲ ಆಫೀಸರ್ಸು ಮತ್ತು MLC ಅವರು ಇರ್ಬೋದು, ಮುಖಂಡರು ಎಲ್ಲರೂ ಸೇರಿ ಹೋಗಿ ನೋಡ್ಕೊಂಡ್ಬಂದ್ವಿ. ಆ ಡಿಗ್ರಿ ಕಾಲೇಜ್, ಮಹಿಳಾ ಡಿಗ್ರಿ ಕಾಲೇಜ್ ಕರೆಕ್ಟಾ,
ಮಹಿಳೆಯರಿಗೆ ಡಿಗ್ರಿ ಕಾಲೇಜ್ ಮಾಡತಕ್ಕಂಥ ಜಾಗನೂ ಕೂಡ ಹೆಚ್ಚು ಕಮ್ಮಿ ಫೈನಲ್ ಮಾಡಿದ್ವಿ. KPS ಕೂಡ ಭಾಳ ಇಡೀ ರಾಜ್ಯದಲ್ಲೇ ಭಾಳ ಉದಾಹರಣೆ ಆಗ್ತಕ್ಕಂಥ ಒಂದು KPS ಶಾಲೆ ಮಾಡಬೇಕು ಅಂತ ಒಂದು ಆಸೆ ಇದೆ ನಮಗೆಲ್ಲರಿಗೂ ಕೂಡ. ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಇಡೀ ರಾಜ್ಯದಲ್ಲೇ ನಂಬರ್ 1 KPS ಶಾಲೆ ಶಿವಮೊಗ್ಗದಲ್ಲಿ ಇರಬೇಕು ಅಂಥೇಳಿ ಆ ಜಾಗನೂ ಇವತ್ತು ಹೆಚ್ಚು ಕಮ್ಮಿ ಫೈನಲೈಸ್ ಮಾಡಿದ್ದಾರೆ. ಅದಕ್ಕೆ ಹಣದ ಕೊರತೆ ಏನಿಲ್ಲ, ಹಣದ ಕೊರತೆ ಇಲ್ಲ. ಅದನ್ನು ಕೂಡ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಈ ಕಡೆ ಬರೋಂಥ ಒಂದು ಸಂದರ್ಭ ಸೃಷ್ಟಿ ಆಗ್ತಾ ಇದೆ. ಅವ್ರ ಮುಖಾಂತರನೇ ಒಂದು ಘೋಷಣೆ ಮಾಡಿ ಗುದ್ಲಿ ಪೂಜೆ ಮಾಡಿ ಕೆಲಸ ಮಾಡ್ತಕ್ಕಂಥದ್ದನ್ನು ಆದಷ್ಟು ಬೇಗ ನಾವು ಮಾಡೋಣ. ನೀವು ಕಲಿಮರು ನೀವೆಲ್ಲ ಕೂತ್ಕೊಂಡು ಅದು ಏನಾಯಿತು ಅಂತ ಸ್ವಲ್ಪ ಆಫೀಸಲ್ಲಿ ಫಾಲೋ ಮಾಡಬೇಕು. ಸ್ಮಾರ್ಟ್ ಸಿಟಿಗೆ ಹೋಗಿ ಎಲ್ಲ ಆಫೀಸರ್ಸು ಇಲ್ಲ ಆ ಕಡೆ ಯಾರು ನಮ್ಮ ಮುಖಂಡರಿದ್ದಾರೆ ಇಲ್ಲ ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಕೂಡ ನೀವು ಮಾಡಿದರೆ ಶಿಕ್ಷಣ ಭಾಳ ಮುಖ್ಯ. ಹೊಟ್ಟೆನ ಮೀರಿಸಿ ನಾವು ಶಿಕ್ಷಣ ಕೊಟ್ಟುಬಿಟ್ರೆ ಹೊಟ್ಟೆ ಆಟೋಮೆಟಿಕ್ಕಾಗಿ ಆ ಬ್ರ್ಯಾಕೆಟ್ ಒಳಗೆ ಬಂದುಬಿಡುತ್ತೆ. ಶಿಕ್ಷಣ ಭಾಳ ಮುಖ್ಯ. ಶಿಕ್ಷಣ ಕೊಟ್ಟರೆ ಒಳ್ಳೆಯ ಒಂದು ದೇಶದ ಪ್ರಜೆಯಾಗಿ ಮಾಡಿಬಿಟ್ರೆ ದೇಶನೂ ಕೂಡ ಮುಂಚೂಣಿಯಲ್ಲಿ ಮುಂದೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಶಿಕ್ಷಣವನ್ನು ಸಮಾನತೆಯ ಶಿಕ್ಷಣವನ್ನು ಭಾಳ ಮುಖ್ಯವಾಗಿ ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಮೊನ್ನೆನೂ ಕೂಡ ನಾನು ಬೆಳಗಾಂ ಸೆಷನ್ನಲ್ಲೂ ಕೂಡ ಕೆಲವು ವಿಚಾರಗಳನ್ನು ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, KPS ಶಾಲೆಗಳಿರ್ಬೋದು. ಮೊನ್ನೆ 50 PUCನ ಕೊಟ್ವಿ ಪ್ರಸನ್ನ ಅವರೇ. 50 PUCನೂ ಕೂಡ ಸ್ಯಾಂಕ್ಷನ್ ಆಯಿತು ರಾಜ್ಯಮಟ್ಟದಲ್ಲಿ. ಹೋದ ವರ್ಷ 174 ಹೈಸ್ಕೂಲ್ ಕೊಟ್ವಿ. ಈ ಸತಿಗೆ 50 ಕೊಟ್ಟಿದ್ದೀವಿ. KPS ಅಂತೂ ಬಿಡಿ, ಅದು ಎಲ್ಲ ಸ್ಕೂಲಲ್ಲೂ ಆಟೋಮೆಟಿಕ್ಕಾಗಿ ನಿಮಗೆ ಹೈಸ್ಕೂಲು ಇರ್ತದೆ, PUCನೂ ಇರ್ತದೆ. ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾನ್ಯ ಸಿದ್ದರಾಮಯ್ಯವರು ಭಾಳ ವೈಯಕ್ತಿಕವಾಗಿ ತಗೊಂಡಿದ್ದಾರೆ. ಈ ಇಂದಿರಾ ಕ್ಯಾಂಟೀನಲ್ಲಿ ಹೊಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥ ಹೆಂಗಿದೆ, ಒಬ್ಬ ವ್ಯಕ್ತಿಗೆ ಒಳ್ಳೆ ಪ್ರಜೆ ಆಗಲಿಕ್ಕೆ ಶಿಕ್ಷಣ ಭಾಳ ಮುಖ್ಯ ಆಗ್ತದೆ. ಅದಕ್ಕಿಂತ ದೊಡ್ಡ ವೆಲ್ತು ಇನ್ಯಾವುದೂ ಅಲ್ಲ. ನೀವು ಬಂಗಾರಕ್ಕೆ ಒಂದು ಬೆಲೆ ಇರುತ್ತೆ, ಅದ್ರ ಶಿಕ್ಷಣಕ್ಕೆ ಬೆಲೆ ಇರಲ್ಲ.